ಹಾಯ್ ಹಲೋ ನಮಸ್ಕಾರ. ಕರಾವಳಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಟೇಸ್ಟಿಯಾಗಿ ಹಾಗೆ ಮನೆಯಲ್ಲಿ ಈಸಿಯಾಗಿ ಮಾಡುವಂತಹ ರವೆ ಲಾಡನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು 1 ಲೋಟ ಆಗೋಷ್ಟು ರವೆನ ತೊಗೊಂಡಿದ್ದೀನಿ. ಅದು ಅಂದರೆ ಸಣ್ಣ ರವೆನ ತೊಗೊಂಡಿದ್ದೀನಿ. ಹಾಗೆ 1 ಲೋಟ ರವೆಗೆ 1 ಲೋಟ ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ಈ ಲೋಟದಲ್ಲೇ ಒಂದು 3/4 ಲೋಟ ಆಗುವಷ್ಟು ನೀರನ್ನ ತೊಗೊಂಡಿದ್ದೀನಿ. ಜಾಸ್ತಿ 1 ಲೋಟಕ್ಕೆ 1 ಲೋಟ ನೀರು ತೊಗೊಳಕ್ಕೆ ಹೋಗಬೇಡಿ. ಈಗ ನಾನು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ಇವಾಗ ಒಂದು ಬಾಣಲಿನ ಇಟ್ಕೊಂಡು 1 ಲೋಟ ಆಗುವಷ್ಟು ರವೆನ ಹಾಕಿ ಚೆನ್ನಾಗಿ 5 ಮಿನಿಟ್ಸ್ ತನಕ ಫ್ರೈ ಮಾಡ್ಕೋಬೇಕು. ಅದು ಸಣ್ಣ ಉರಿಯಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೂ ನೀವು ದೊಡ್ಡ ಉರಿ ಇಟ್ಕೊಳ್ಳೋಕೆ ಹೋಗಬೇಡಿ. ಎಷ್ಟು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತೀರಿ ನೋಡಿ, ಯಾವುದೇ ಕಾರಣಕ್ಕೂ ಆ ರವೆ ಕೂಡ ಮತ್ತು ಕೆಂಪಗಾಗಬಾರ್ದು. ಅದಕ್ಕೋಸ್ಕರ ನಾವು ಸಣ್ಣ ಉರಿಯಲ್ಲೇ ಫ್ರೈ ಮಾಡಬೇಕು. ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಫ್ರೈ ಆದಮೇಲೆ ಒಂದು 2 ಸ್ಪೂನ್ ಆಗುವಷ್ಟು ರವೆನ ಹಾಕೋಬೇಕು. ಅಂದರೆ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ. ಇವಾಗ ಫಸ್ಟಿಗೆ 2 ಸ್ಪೂನ್ ರವೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಅಂದರೆ ಒಂದು 10 ನಿಮಿಷ ತನಕ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಇದು ಫ್ರೈ ಆಗ್ತಾ ಇರಲಿ, ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಈ ಕಡೆ ಮತ್ತೊಂದು ಪಾತ್ರೆ ಒಳಗಡೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 3/4 ಲೋಟ ಆಗುವಷ್ಟು ನೀರನ್ನ ಹಾಕಿದ್ದೀನಿ. 3/4 ಲೋಟ ನೀರು ಹಾಕಿ ಅದಕ್ಕೆ 1 ಲೋಟ ಆಗುವಷ್ಟು ಸಕ್ಕರೆನ ಹಾಕಿದ್ದೀನಿ. ಸಕ್ಕರೆ ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ನಾನು 2 ಏಲಕ್ಕಿನ ತೊಗೊಂಡು ಸಕ್ಕರೆ ಒಳಗೆ ಇದು ಮಾಡಿ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ಆವಾಗ ತೋರಿಸಿಲ್ಲ ನಾನು. ಇದನ್ನ ಪೌಡ್ರ್ ಮಾಡಿ ಹಾಕಬೇಕು, ಯಾಕಂದರೆ ಇಡೀ ಹಾಕಿದರೆ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಪೌಡ್ರ್ ಮಾಡಿ ಹಾಕಿ ಚೆನ್ನಾಗಿ ಕುದಿಬೇಕು. ಇದು ಎಷ್ಟು ಕುದಿಬೇಕಂತಂದ್ರೆ 10 ನಿಮಿಷ ಆದರೂ ಸಣ್ಣ ಉರಿಯಲ್ಲೇ ಕುದಿಬೇಕು. ಇದು ಅಷ್ಟೇ, ನೀವು ಎಷ್ಟು ಅದು ಒಂಥರ ಒಂದು ಸ್ವಲ್ಪ ಹಿಂಗೆ ಕೈ ನಾವು ಟಚ್ ಮಾಡಿದವಾಗ ಈ ಥರ ಎಳೆ ಥರ ಬರಬೇಕು, ಸಣ್ಣ ಎಳೆ ಆದರೂ ಬರಬೇಕು. ಇವಾಗ ನಾವು ಇದನ್ನ ಮತ್ತೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಈ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡ್ತೀನಿ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ರು ನಾವು ಒಂದು 5 ನಿಮಿಷ ತನಕ ಇದನ್ನ ಇದೇ ರೀತಿ ಮಿಕ್ಸ್ ಅಂದರೆ ತಿರ್ಸ್ತಾ ಇರಬೇಕು, ಇಲ್ಲಾಂದರೆ ಇದಾಗ್ಬಿಡುತ್ತೆ, ಅಡಿ ಕೆಂಪಾಗ್ಬಿಡುತ್ತೆ. ಇವಾಗ ನೋಡಿ ಇದು ಪಾಕ ಬಂತ ನೋಡ್ಕೊಳ್ಳೋಣ. ಇಷ್ಟು ದಪ್ಪ ಎಳೆನೂ ಬರಬಾರ್ದು. ನಾವೀಗ ಒಂದು ಸಲ ನೋಡೋಣ ಈ ಥರ ಎಳೆ ಬಂದಿದೆಯಾ ಅಂಥೇಳಿ. ಇದು ನೋಡಿ ಬಂದಿಲ್ಲ, ಅಂದರೆ ಅಷ್ಟು ಅಂಟುತ್ತಾ ಇಲ್ಲ. ಇವಾಗ ಒಂದು 5 ನಿಮಿಷ ಮತ್ತೆ ಕುದೀಲಿ. ಇವಾಗ ನೋಡಿ ಮತ್ತೆ ನಾನು ನೋಡ್ತಾ ಇದ್ದೀನಿ. ಇವಾಗ ಅಂದರೆ ಭಾಳ ದಪ್ಪ ಎಳೆ ಬರಬಾರ್ದು. ನಮಗೆ ಹಿಂಗೆ ಕೈ ಟಚ್ ಮಾಡಿದವಾಗ, ಅದನ್ನು ಟಚ್ ಮಾಡಿದವಾಗ ಒಂದು ಸ್ವಲ್ಪನಾದರೂ ಅಂಟಬೇಕು. ಅಷ್ಟು ಅಂಟಿದರೆ ಇಲ್ಲಿ ನೋಡಿ ಇವಾಗ ಇಷ್ಟು ಆದರೆ ಸಾಕು. ಇಷ್ಟು ಆದಮೇಲೆ ನಾವೇನು ಮಾಡಬೇಕು, ಈ ಪಾಕನ್ನು ನಾವೀಗ ರವೆನ ಆಫ್ ಮಾಡ್ಕೊಂಡಿದ್ದೀವಿ, ಆ ಪಾಕಕ್ಕೆ ನಾವು ಹಾಕಬೇಕು. ಹಾಕಿ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಅದು ಒಂದೇ ಸೈಡ್ ಹಾಗೆ ಹಾಕಿ ಬಿಡಬಾರ್ದು. ಯಾಕಂದರೆ ರವೆ ಹೀರ್ಕೋಬೇಕಲ್ಲ. ನೀವು ರವೆ ಎಷ್ಟು ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೋಡಿ, ಅಷ್ಟು ಚೆನ್ನಾಗಿ ರವೆ ಒಳಗಡೆಯಿಂದ ಸಾಫ್ಟಾಗಿ ಬರುತ್ತೆ. ನೀವು ನಾರ್ಮಲಾಗಿ ಜಾಸ್ತಿ ಅಥವಾ ಇದು ನೋಡಿ ಇವಾಗ ಇಷ್ಟು ತೆಳ್ಳಗಾಗಿದೆ ಅಂಥೇಳಿ ಜಾಸ್ತಿ ಗಟ್ಟಿ ಮಾಡೋಕ್ಕೆ ಹೋದರೆ ರವೆ ಲಾಡು ಆಮೇಲೆ ಗಟ್ಟಿ ಆಗಿಬಿಡುತ್ತೆ, ಫುಲ್ ಗಟ್ಟಿ ಆಗುತ್ತೆ. ಇದು ನೋಡಿ, ಇದು ಇವಾಗ ನೀವು ಒಂದು ಅರ್ಧ ತಾಸು ಆದಮೇಲೆ ತುಂಬ ಚೆನ್ನಾಗಿ ಸಾಫ್ಟಾಗಿ ನಮಗೆ ಉಂಡೆ ಕಟ್ಟಕ್ಕೆ ಬರುತ್ತೆ. ಇವಾಗ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಮಧ್ಯೆ ಎಲ್ಲೂ ಗಂಟಾಗಿರಬಾರ್ದು ಮತ್ತು ಅಡಿ ಕೆಂಪಗಾಗಿಯೂ ಇರಬಾರ್ದು. ಕೆಂಪಗಾಗಿದ್ರೆ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಬರಲ್ಲ. ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಇವಾಗ ನಾವು ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಬೇಕು. ಜಾಸ್ತಿ ಹಾಕೋಕ್ಕೆ ಹೋಗೋದೇನು ಬೇಡ, 3 ಸ್ಪೂನ್ ಹಾಕಿದರೆ ಸಾಕು. ತುಪ್ಪ ಹಾಕಿದರೆ ಆ ಘಮ ಚೆನ್ನಾಗಿ ಬರುತ್ತೆ ನಿಮಗೆ ರವೆ ಲಾಡಲ್ಲಿ. ಮತ್ತು ಇದನ್ನು ನಾವು ಒಂದು 15 ದಿನ ತನಕ ನೀಟಾಗಿ ಇಟ್ಕೊಂಡು ತಿನ್ಬೋದು, ಯಾವುದೇ ಕಾರಣಕ್ಕೂ. ಯಾಕಂದರೆ ನಾವು ಕೊಬ್ಬರಿ ತುರಿನೋ ಏನು ಯಾವ ಥರನೂ ಯೂಸ್ ಮಾಡಿಲ್ಲ, ಹಾಗಾಗಿ ಚೆನ್ನಾಗಿ ಒಂದು 15 ದಿನದ ತನಕ ಇಟ್ಕೋಬೋದು. ಇವಾಗ ಈ ಥರ ತುಪ್ಪ ಹಾಕಿ ಆದಮೇಲೆ ನೀಟಾಗಿ ಮತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ಭಯ ಪಡ್ಕೊಳ್ಳೋದು ಬೇಡ, ಇಷ್ಟು ತೆಳ್ಳಗಾಗಿದೆ ಇದನ್ನ ಹೇಗೆ ಉಂಡೆ ಕಟ್ಟೋದಂತ ಹೇಳಿ. ಇದನ್ನು ನಾವು ಒಂದು ಅರ್ಧ ತಾಸು ಬಿಡೋಣ. ಅರ್ಧ ತಾಸು ಬಿಟ್ಟಾದಮೇಲೆ ನೋಡಿ ಎಷ್ಟು ಗಟ್ಟಿಯಾಗಿರುತ್ತೆ ಅಂತ. ನೀವು ಮತ್ತೆ ಮಧ್ಯೆ ಬಂದು ಒಂದು ಸಲ ಸ್ಪೂನ್ ಹಾಕ್ತಾನೆ ಇರಬೇಕು, ಇಲ್ಲಾಂತ ಹೇಳಿದ್ರೆ ಅದು ಗಟ್ಟಿಯಾಗಿಬಿಡತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಅದು ಎಷ್ಟು ಗಟ್ಟಿಯಾಗಿದೆ ಅಂಥೇಳಿ. ನಾನು ಮಾಡಿ ಇಟ್ಟಿದ್ದು ನೋಡಿ, ಇವಾಗ ಇಷ್ಟು ಗಟ್ಟಿಯಾಗಿದೆ. ಅದನ್ನು ನೀಟಾಗಿ ನಾವು ಬಿಸಿ ಇದ್ದವಾಗಲೇ, ಸ್ವಲ್ಪ ಬಿಸಿನೇ ಇರುತ್ತೆ, ಅದನ್ನು ನೀಟಾಗಿ ಹುಡಿ ಮಾಡಿಕೊಂಡು ಇದರೊಳಗಡೆ ಒಂದು ದ್ರಾಕ್ಷಿನ ಇಟ್ಕೊಂಡು ನೀಟಾಗಿ ಒಂದು ಇಬ್ಬರು ಇದ್ದರೆ ಬೇಗ ಕಟ್ಟಿ ಬಿಡ್ಬೋದು. ಯಾಕಂದರೆ ಅದು ಭಾಳ ತಣ್ಣಗಾಯ್ತಂದರೆ ನೀಟಾಗಿ ಉಂಡೆ ಕಟ್ಟೋಕ್ಕಾಗಲ್ಲ, ಹುಡಿ ಆಗಿಬಿಡುತ್ತೆ. ಇವಾಗ ಈ ಥರ ಇದ್ದಾವಾಗಲೇ ನಾವು ನೀಟಾಗಿ ಉಂಡೆ ಇಟ್ಕೊಂಡು ಬಿಡಬೇಕು. ಈ ಥರ ಪ್ರೆಸ್ ಮಾಡಿ ಉಂಡೆ ಕಟ್ಟಬೇಕು. ಆವಾಗ ಚೆನ್ನಾಗಿ ಒಳಗಡೆ ಸಾಫ್ಟ್ ಆಗುತ್ತೆ. ಮೇಲ್ಗಡೆಯಿಂದ ನಿಮ್ಗೆ ಸ್ವಲ್ಪ ಹಾರ್ಡ್ ಅನಿಸ್ಬೋದು, ಬಟ್ ಒಳಗಡೆ ತುಂಬ ಸಾಫ್ಟಾಗಿ ಬಂದಿರುತ್ತೆ. ನೀವು ಜಾಸ್ತಿ ದ್ರಾಕ್ಷಿನ ಹಾಕೋದು ಬೇಡ, ಯಾಕಂದರೆ ಚೆನ್ನಾಗೂ ಆಗೋದಿಲ್ಲ. ಎಲ್ಲರೂ ಮಧ್ಯೆ ಒಂದೊಂದು ಸಿಕ್ಕಿದ್ರೆ ಸಾಕು, ಅದು ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಇಷ್ಟು ಉಂಡೆನ ನೀಟಾಗಿ ಕಟ್ಕೊಂಡು ಇಟ್ಕೊಂಡಿದ್ದೀನಿ. 1 ಲೋಟದಲ್ಲಿ ನಾನು ಹೇಳಿರೋ ನೀವು ಮೆಜರ್ಮೆಂಟಲ್ಲಿ ಮಾಡಿದರೆ ಒಂದು 15ರಿಂದ 16 ಉಂಡೆ ಅಂತೂ ಆಗೇ ಆಗುತ್ತೆ. ಅದು ನಾನು ದೊಡ್ಡದಾಗಿ ಕಟ್ಕೊಂಡಿದ್ದೀನಿ. ನೀವು ಸ್ವಲ್ಪ ಸಣ್ಣದು ಮಾಡ್ಕೊಂಡು ಉಂಡೆ ಕಟ್ತೀರಾ ಅಂದರೂ ಅದು ನಡೆಯುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.